ಮಲ್ಲಮ್ಮನವರು ಕೂಡ ಹೊತ್ಕೊಂಡು ನೀರು ತರಕತ್ತಿದ್ರು. ನೀರು ತರುವಂಥದ್ರೊಳಗೆ ಏನಾಯ್ತು ಅಂತ ತಿಳ್ಕೊಂಡ್ರೆ ಅವರ ಮೈದುನ ಯಾರು ವೇಮಣ್ಣ ಅವನು ಒಂದಿಷ್ಟು ಜಾರಿ ಅಂದ್ರೆ ದಾರಿ ತಪ್ಪಿಕೊಂಡಿದ್ದ. ತಪ್ಪಿದ ಬಳಿಕ ಏನಂತ ತಿಳ್ಕೊಂಡ್ರೆ ಯಾವಾಗಲೂ ಕೂಡ ಅಲ್ಲೇ ಇರ್ತಿದ್ದ. ಎಲ್ಲಿ? ವೇಶ್ಯೆಯ ಮನೆ ಒಳಗೆ ಇರ್ತಿದ್ದ. ಆ ಮನೆ ಒಳಗೆ ಇರುವಂಥದ್ರೊಳಗೆ ಏನಾಯ್ತು ಅಂತ ತಿಳ್ಕೊಂಡ್ರೆ ಒಂದು ದಿನ ವೇಶ್ಯೆ ಹೇಳಿ ಕಳಿಸ್ತಾಳಂತ. ಬಂದಿರುವಂತವನಿಗೆ ಹೇಳಿ ಕಳಿಸ್ತಾಳೆ ವೇಮಣ್ಣನಿಗೆ, ನೋಡು ಅವತ್ತು ಏನಾಗಿತ್ತು ಅಂತ ತಿಳ್ಕೊಂಡ್ರೆ ಮಲ್ಲಮ್ಮ ತಲೆ ಮೇಲೆ ಒಂದು ಕೊಡ, ಬಗಲಾಗ ಒಂದು ಕೊಡ ನೀರು, ಬಾವಿ ಒಳಗೆ ನೀರು ತಗೊಂಡು ಹಿಂಗೆ ಬರವತ್ತನ್ಯಾಗ ಆ ಮಲ್ಲಮ್ಮನ ಮೂಗಿನೊಳಗ ಹೊಳಿತಕ್ಕಂಥ ಮೂಗುತಿ ಫಳಫಳ ಅಂತ ತಿಳ್ಕೊಂಡು ಹೊಳಿತಿತ್ತು. ಆ ಹೊಳೆಯುವ ಮೂಗುತಿಯನ್ನ ಏನು ವೇಶ್ಯೆ ನೋಡುತ್ತಾಳೆ, ನನಗದು ಬೇಕು ಅಂತ ತಿಳ್ಕೊಂಡು ಮನಸ್ಸಿನಾಗ ಮಾಡ್ಕೊಂಡು ಏನ್ ಮಾಡ್ತಾಳ, ಮನೆಗೆ ಹೋದ ಬಳಿಕ ಇವನು ಬೇರೆ ಯಾರು ಅಲ್ಲ ಮಲ್ಲಮ್ಮನ ಮೈದುನದನ, ಬಂದ ಬಳಿಕ ಅವನ್ನ ಕೇಳಿದ್ರೆ ತಂದು ಕೊಡ್ತಾನ ಅಂತ ತಿಳ್ಕೊಂಡು ವೇಶ್ಯೆ ವಿಚಾರ ಮಾಡಿ ಅಂತಾಳ. ಅವನು ಬರ್ತಾನೆ. ಬರೋದ್ರೊಳಗೆ ಎಂತಾಳ, ಬಂದಿದ್ದಿ ಚಲೋ ಆತು, ಆದ್ರೆ ಈಗ ನೀನು ಹೊಳ್ಳಿ ಬರ್ಬೇಕಾದ್ರೆ ನನ್ನ ಮನೆಯೊಳಗ ನಿನ್ನ ಅತ್ತಿಗೆಯ ಮೂಗಿನೊಳಗಿರುವಂತ ಮೂಗುತಿಯನ್ನ ತೆಗೆದುಕೊಂಡು ಬಂದ್ರೆ ಮಾತ್ರ ನನ್ನ ಮನೆಯಾಗ ಬಾ, ಇಲ್ಲಾಂದ್ರೆ ಬರಕ್ ಹೋಗ್ಬೇಡ. ಬಹಳಷ್ಟು ಆಶ್ಚರ್ಯವಾಯಿತು. ಅದನ್ನು ಬಿಟ್ಟು ಬೇಕಾದ ಕೇಳಿ ತಂದು ಕೊಡ್ತೀನಿ ಅಂದ. ನನ್ನ ಮನೆ ಒಳಗೆ ಏನೈತಲ್ಲ ಅದನ್ನೆಲ್ಲದ ತಂದು ಕೊಡ್ತೀನಿ, ಅದನ್ನೊಂದು ಬಿಟ್ಟು ಕೇಳ ನೀನು ಅಂತ ತಿಳ್ಕೊಂಡು ಕೇಳಿದ ಬಳಿಕ ವೇಶ್ಯೆ ಅಂತಾಳೆ, ಏನಂತ, ಇಲ್ಲ, ಆ ನಿನ್ನ ಅತ್ತಿಗೆಯ ಮೂಗಿನೊಳಗೆ ಹೊಳೆಯುವಂತ ಹರಗಿನ ಹಳ್ಳಿನಲ್ಲಿರ್ತಕ್ಕಂಥ ಆ ಮೂಗುತಿಯೇ ನನಗೆ ಬೇಕು, ನನಗೆ ಮತ್ತೊಂದು ವಸ್ತು ಬೇಕಾಗಿಲ್ಲ. ಇಲ್ಲ, ಆ ತಂದು ಕೊಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಯಾಕಂತ ತಿಳ್ಕೊಂಡ್ರ ಅದು ನನ್ನ ಅತ್ತಿಗೆಯ ಸೌಭಾಗ್ಯದ ಗುರುತದ, ನನ್ನ ಅತ್ತಿಗೆಯ ಮುತ್ತೈತನದ ಗುರುತದ, ನನ್ನ ಅಣ್ಣನ ಧರ್ಮಪತ್ನಿಯಾಗಿರ್ತಕ್ಕಂಥ ಅತ್ತಿಗೆಯ ಸೌಭಾಗ್ಯ ಮುತ್ತೈತನ ಭಾಗ್ಯತನ ಗುರುತದ. ಅವಳನ್ನ ಹೋಗಿ ನಾ ಹೇಗೆ ಕೇಳಲಿ? ಅತ್ತಿಗೆ ಮೂಗುತಿ ಕೊಡಂತ ತಿಳ್ಕೊಂಡು ಕೇಳುವುದಕ್ಕಾಗುವುದಿಲ್ಲ. ಅದನ್ನು ಬಿಟ್ಟು ಬೇಕಾದ ಕೇಳು, ಸಂಪತ್ತು ಬೇಕಾದ ಕೇಳು, ನಾನು ತಂದು ಕೊಡ್ತೀನಿ, ಅಂಥದ ನಾ ಮಾಡಿಸ್ಕೊಂಡ್ ಬರ್ತೀನಿ ಅಂತ ತಿಳ್ಕೊಂಡಂದ್ರೂ ಕೂಡ ಕೇಳಲಿಲ್ಲ ಅಂತ. ಅದೇ ನನಗೆ ಬೇಕು, ನನಗೆ ಅವಶ್ಯಕತೆ ಇಲ್ಲ, ಮತ್ತೊಂದು ಮೂಗುತಿ ನನಗೆ ಅವಶ್ಯಕತೆ ಇಲ್ಲ, ನನಗೆ ನಿನ್ನ ಅತ್ತಿಗೆ ಮೂಗಿನೊಳಗೆ ಏನೈತಲ್ಲ ಅದನ್ನು ತಂದು ಕೊಟ್ರೆ ಈ ಮನೆ ಒಳಗೆ ಬಾ, ಇಲ್ಲಾಂದ್ರೆ ಬರ್ಲಿಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಆಜ್ಞೆ ಮಾಡೋದು. ಅವಾಗ ಬಂದ ಮನೆ ಒಳಗ ಮಲ್ಲಮ್ಮನವರು ಪೂಜೆ ಮಾಡಾಕತ್ತಿದ್ರಂತ. ಮಲ್ಲಯ್ಯನ ಪೂಜೆ ಮಾಡಾಕತ್ತಿದ್ರು. ಬಂದು ಹೋಗಿ ನಮಸ್ಕಾರ ಮಾಡಿದನು. ಯಾಕೋ ಎಂದು ನಮಸ್ಕಾರ ಮಾಡದವನು ಇವತ್ತ್ಯಾಕೆ ನನ್ನನ್ನು ನಮಸ್ಕಾರ ಮಾಡ್ತೀಯಲ್ಲ, ಏನಾಯಿತು ನಿನಗ? ಇಲ್ಲ ಅತ್ತಿಗೆ, ನಿನ್ನಿಂದ ಒಂದು ನನಗೆ ಸಹಾಯ, ನಿನ್ನಿಂದ ಒಂದು ನನಗೆ ಉಪಕಾರ, ನೀನು ನನಗೆ ಕೇಳಿದ್ದು ಕೊಡಬೇಕು. ಏನು ವೇಮಣ್ಣ, ಎಂಥ ಮಾತು ಕೇಳ್ತೀಯೋ? ನೀ ನನ್ನ ಮಗನಲ್ಲ, ಏನು ಮಗ ಇದ್ದಂಗಪ್ಪ, ಏನು ಕೇಳ್ತಿ ಕೇಳು, ಕೊಡ್ತೀನಿ ಅಂತ. ನೀ ಏನು ಕೇಳ್ತಿ ಕೇಳು, ಕೊಡ್ತೀನಪ್ಪ, ನಿನ್ನ ಕೊಡ್ಲಾರ್ದ ನಾ ಯಾರಿಗೆ ಕೊಡ್ಲಿ ಹೇಳು ಅಂತ ತಿಳ್ಕೊಂಡ ಬಳಿಕ ಮನಸ್ಸನ್ನ ಹಿಮ್ಮುಖ ಮಾಡ್ಕೊಂಡು ಹಿಂಜರಿತ ಕೇಳ್ತಾನ. ಅತ್ತಿಗೆ ಹೀಗೆ ಕೇಳಲಿ ನಾನು ಒಂದು ತಿಳ್ಕೊಂಡಂತಾನ. ಯಾವದಾದ್ರೂ ಸಂಪತ್ತು ಅಂತ ತಿಳ್ಕೊಂಡ್ರೆ ಇಂಥದ್ದು ಕೊಡು ಅಂತ ತಿಳ್ಕೊಂಡು ಕೇಳಿದ್ರ ಕೊಡ್ತಿದ್ರು. ಆದ್ರ ನನ್ನ ಅತ್ತಿಗೆಯ ಮೂಗಿನೊಳಗ ಸೌಭಾಗ್ಯದ ಗುರುತು, ಮಂಗಲ ಮುತ್ತೈದೆಯಾಗಿರುವಂತ ಗುರುತು, ನನ್ನ ಹಣ್ಣ ಜೀವಂತವಾಗಿ ಇರುವಾಗಲೇ ನಾನು ಅತ್ತಿಗೆಯ ಮೂಗಿನೊಳಗಿರುವಂತ ಮೂಗುತಿಯನ್ನು ಕೇಳಿದರೆ ಇದು ಅಪಶಕುನ. ಹೇಗೆ ಕೇಳಲಿ? ಅಪಶಕುನ. ಮೂಗುತಿ ಇಲ್ಲ ಅಂತ ತಿಳ್ಕೊಂಡ್ರೆ ಅಪಶಕುನ. ಹೆಂಗ ಕೇಳಿ? ಹಿಂಜರಿತ ಕೇಳುವುದಕ್ಕೆ ಮನಸ್ಸಾಗ್ತಾ ಇಲ್ಲ. ಒಂದೆರಡು ಹೆಜ್ಜೆಗಳನ್ನ ಹಿಂದಕ್ಕೆ ಹೋಗಿ ಅಂತಾನ. ಕೇಳುವುದಕ್ಕೆ ಧೈರ್ಯ ಬರಲಿಲ್ಲಂತ. ಅವಾಗ ಮಲ್ಲಮ್ಮ ಅಂತಾಳೆ, ಯಾಕೋ ಏನ ಕೇಳಬೇಕಂತ ತಿಳ್ಕೊಂಡು ಅಂತೀಯಪ್ಪ, ಇಲ್ಲಿವರೆಗೂ ಕೂಡ ನನ್ನ ಎದುರಿಗೆ ಎಂದೂ ಕೂಡ ಹಿಂಗ ಮಾತನಾಡಿದವನಲ್ಲ, ನನ್ನ ಎದುರಿಗೆ ಬಂದು ಹಿಂಗ ತಿಳ್ಕೊಂಡು ಎರಡು ಮಾತುಗಳನ್ನು ಮಾತನಾಡಿದವನಲ್ಲ ನೀನು, ಕೇಳು, ಏನ್ ಬೇಕು ಕೇಳು ಅಂತ ತಿಳ್ಕೊಂಡಂದಾಗ ಗಟ್ಟಿಯಾಗಿ ಅತ್ತಿಗೆಯ ಪಾದಕ್ಕೆ ಬಿದ್ದು ಹಿಂಗ ಗಟ್ಟಿಯಾಗಿ ಹಿಡ್ಕೊಂಡು ಅಂತಾನಂತ. ಅತ್ತಿಗೆ, ನಾ ಕೇಳಿದ್ದು ಕೊಡ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ರೆ ಮಾತು ಹೇಳುತ್ತೇನೆ. ಆಯ್ತಪ್ಪ, ನೀ ಏನು ಕೇಳ್ತಿ ಕೇಳು, ನಾ ಕೊಡ್ತೀನಿ ಅಂತ ತಿಳ್ಕೊಂಡ ಬಳಿಕ ನಿನ್ನ ಮೂಗಿನೊಳಗ ಹೊಳೆಯುವಂತ ಮೂಗುತಿಯನ್ನ ಕೊಡು ನನಗೆ. ಯಾರಿಗೆಪ್ಪ ಅದು?
ಯಾರಿಗೆ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇದ್ದೀನಮ್ಮ, ನಾನು ದಿನನಿತ್ಯ ಹೋಗಿ ಬರುವಂತ ವೇಶ್ಯೆ ಮನೆಗೆ ಹೋಗ್ಬೇಕಾಗಿತ್ತು. ವೇಶ್ಯೆ ಕೇಳಿದ್ದಾಳೆ, ಅದು ಬೇರೆ ಯಾವ ವಸ್ತುವಲ್ಲ, ನಿನ್ನ ಮೂಗಿನೊಳಗೆ ಹೊಳೆಯುವಂತ ಮೂಗುತಿಯೇ ನನಗೆ ಬೇಕಾಗಿದೆ, ಅದನ್ನೇ ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿದ್ದಾಳೆ. ಆಯ್ತು, ನೀ ಯಾವಾಗ ಕೇಳ್ತಿ ಅಂದ ಬಳಿಕ ಆಗ್ಲಿಪ್ಪ. ಮಲ್ಲಮ್ಮ ಅಂತ ತಿಳ್ಕೊಂಡು ಅಂದ್ರೆ ಸಾಮಾನ್ಯ ಮನುಷ್ಯಳಲ್ಲಾಕಿ, ನೋಡುವುದಕ್ಕೆ ಮನುಷ್ಯ ರೂಪದೊಳಗೆ ಬಂದಿರತಕ್ಕಂಥ ದೇವತೆ ಅವಳು, ದೇವತೆ ಸ್ವರೂಪ. ಅವಾಗ ಆಯ್ತು ಅಂತ ತಿಳ್ಕೊಂಡು ಪೂಜೆ ಮಾಡಕತ್ತಿಲ್ಲ, ಪೂಜೆ ಮುಗೀತು, ಹಿಂಗೆ ತೆಗೆದು ಕೊಡ್ತಾಳೆ. ಆದರೆ ಒಂದು ಮಾತು ಕೈಯಾಗ ಕೊಟ್ಟ ಬಳಿಕ ಹೇಳ್ತಾಳ, ಖುಷಿ ಆತವನಿಗೆ, ಹೋ ನಮ್ಮ ಅತಿ ಕೊಟ್ಲಲ್ಲ ಅಂತ ತಿಳ್ಕೊಂಡು ಖುಷಿ ಆತು. ಖುಷಿ ಆದ ಬಳಿಕ ಒಂದೆರಡು ಹೆಜ್ಜೆಯನ್ನು ಮುಂದಕ್ಕೆ ಹೋಗಿದ್ದಂತ ಹೋಗೋದೊಳಗ ವೇಮಣ್ಣ ನಿಂದ್ರು ಅಂತ ತಿಳ್ಕೊಂಡ. ವೇಮಣ್ಣ ನಿಲ್ಲು ಅಂತ ತಿಳ್ಕೊಂಡು ಅಂದ ಬಳಿಕ, ಯಾಕಮ್ಮ ಯಾಕೆ ಮತ್ತೆ ಯಾಕೆ ನಿಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೆ, ಏನಾಯ್ತು? ಏನೂ ಇಲ್ಲ, ಈ ಮೂಗುತಿಯನ್ನ ನಿನ್ನ ಏನು ಕೊಡ್ಬೇಕಂತ ತಿಳ್ಕೊಂಡಂತ ಇದ್ದೀಯಲ್ಲ ವೇಶ್ಯೆಗೆ ಹೋಗಿ, ಆದ್ರೆ ಒಂದು ಷರತ್ತು ಏನಂತ ತಿಳ್ಕೊಂಡಂದ್ರ, ನೀನು ಹೋಗಿ ಆ ಮನಿ ಒಳಗ ಮಲಗುವಂತ ಮಂಚವಿದೆಯಲ್ಲ, ಆ ಮಲಗುವಂತ ಮಂಚವನ್ನ ನಿನ್ನ ವೇಶ್ಯೆಯಾಗಿರ್ತಕ್ಕಂಥವಳು 3 ಸಾರೆ ಸುತ್ತಿದ ಬಳಿಕ, ಅದು ದಿಗಂಬರವಾಗಿ 3 ಸಾರೆ ಸುತ್ತಿದ ಬಳಿಕ ಈ ಮೂಗುತಿಯನ್ನು ಅವಳ ಕೈ ಒಳಗ ಕೊಡಬೇಕು ನೀನು. ಆಯ್ತು ಅತ್ತಿಗೆ, ಆಗ್ಲಿ ಅಂತ ತಿಳ್ಕೊಂಡು ಹೋದ ಬಳಿಕ ಖುಷಿಯಾಗಿ ಹೋದ ಬಳಿಕ ಮನೆ ಒಳಗೆ ಹೆಜ್ಜೆ ಇಡುತ್ತಾನೆ. ಇಟ್ಟ ಬಳಿಕ ವೇಶ್ಯೆ ಅಂತ ಖುಷಿ ಪಟ್ಲು. ತಂದಿಯಾ ಅಂತ ತಿಳ್ಕೊಳೋ, ತಂದಿದ್ದೀನಿ. ತಾ ಅಂತ ತಿಳ್ಕೊಳೋ, ಹಾಗೆ ಕೊಡಂಗಿಲ್ಲ ಅಂದ. ಯಾಕ? ನನ್ನ ಅತ್ತಿಗೆ ಒಂದು ಷರತ್ತನ್ನ ವಿಧಿಸಿದ್ದಾಳೆ. ಏನಂತ ಅಂತ ತಿಳ್ಕೊಂಡ್ರ, ನಾನು ಮಲಗುವಂತ ಮಂಚವನ್ನು ನೀನು 3 ಸಾರೆ ದಿಗಂಬರಿಯಾಗಿ ಸುತ್ತಿದ ಬಳಿಕ ಈ ಮೂಗುತಿಯ ನಿನ್ನ ಕೈ ಒಳಗೆ ಕೊಡುತ್ತೇನೆ, ಅಲ್ಲಿವರೆಗೆ ನಾನು ಕೊಡುವುದಿಲ್ಲ. ಆ ಕ್ಷಣವೇನಂತ ತಿಳ್ಕೊಂಡ್ರ, ಅದಕ್ಕೂ ಒಪ್ಪಿಕೊಂಡು ವೇಶ್ಯೆಯಾಗಿರ್ತಕ್ಕಂಥವಳು ಮಂಚದ ಮೇಲೆ ಕುಳಿತುಕೊಂಡಿರುವಂತ ವೇಮಣ್ಣ ದಿಗಂಬರಿಯಾಗಿ 3 ಸಾರಿ ಸುತ್ತಿದಳಂತ. ಸುತ್ತುವುದ್ರೊಳಗೆ ಎಲ್ಲ ವಿಚಾರಗಳು ದೊರಕಾಗಿತ್ತಂತ. ಯಾವಾಗ ಮಲ್ಲಮ್ಮನವರ ಮೂಗುತಿ ಒಳಗೆ ಏನೇನು ಆಗಬೇಕಾಗಿತ್ತು ಅದೆಲ್ಲವೂ ಕೂಡ ನಡೆಯಕತ್ತಿತ್ತು. ಯಾವಾಗ 3 ಸಾರಿ ಸುತ್ತಿದ ಬಳಿಕ ಆ ಕ್ಷಣವೇ ವೇಮಣ್ಣನಿಗೆ ಜ್ಞಾನೋದಯವಾಗಿತ್ತು. ತೆಗೆದುಕೋ ಈ ಮೂಗುತಿಯನ್ನ ಅಂತ ತಿಳ್ಕೊಂಡು ಯಾವಾಗ ವೇಶ್ಯೆಯ ಕೈ ಒಳಗ ಕೊಡುವುದರೊಳಗಾಗಿ, ಆ ತಾಯಿ ಯಾವಾಗ ಮೂಗಿನೊಳಗೆ ಇಟ್ಟುಕೊಳ್ಳುವುದರೊಳಗಾಗಿ ಅವಳೊಳಗೆ ಇರ್ತಕ್ಕಂಥ ದುಷ್ಟ ಗುಣಗಳೆಲ್ಲ ಹೋಗಿ ಬಹಳಷ್ಟು ಒಳ್ಳೆಯ ಗುಣಗಳು ಪ್ರಾಪ್ತವಾದವಂತ. ಈ ಮೂಗುತಿ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ನನಗೆ ಯಾಕೋ ಇದು ಮೂಗುತಿ ಬೇಡ ಅನಿಸ್ತಾ ಇದೆ, ಇದನ್ನ ಇಟ್ಟುಕೊಂಡು ಬಳಿಕ ನನಗೆ ಯಾಕೋ ನನ್ನ ಒಳಗಿರ್ತಕ್ಕಂಥದ್ದು ಏನದ್ದು ದುಷ್ಟ ಗುಣಗಳೆಲ್ಲ ಹೋಗ್ಲಿಕ್ಕತ್ತವ, ನಾನು ಇದನ್ನ ಇಟ್ಟುಕೊಂಡು ಬಳಿಕ ನನಗೆ ಯಾಕೋ ಏನೇನೋ ಆಗ್ಲಿಕ್ಕತ್ತದ, ಈ ಮೂಗುತಿ ನನಗೆ ಬೇಡ, ಇದು ನಿಮ್ಮ ಹತ್ತಿಗೆಯವರ ಮೂಗುತಿ ಆಗದ ಬಳಿಕ ನನಗೆ ಬೇಡವೇ ಬೇಡ, ಇದನ್ನು ತೆಗೆದುಕೊಂಡು ಹೋಗು ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ತಾರೆ. ನಾನು ಹಾಗೆ ಹೋಗೋದಿಲ್ಲ, ನೀನು ಬಾ ಅಂತ ತಿಳ್ಕೊಂಡಂದವ. ನಾನು ಹಾಗೆ ಹೋಗುವುದಿಲ್ಲ, ನೀನು ಬಾ ಅಂತ ತಿಳ್ಕೊಂಡು ವೇಶ್ಯೆಯನ್ನ ಕರೆದುಕೊಂಡು ಬಂದು ಮೂಗುತಿಯನ್ನು ತೆಗೆದುಕೊಂಡು ಬಂದು ಮಲ್ಲಮ್ಮನವರ ಪಾದಕ್ಕೆ ಬಿದ್ದು ಅವ್ರು ಹೇಳುತ್ತಾರೆ, ಏನಂತ, ಯಪ್ಪ ಇಷ್ಟು ದಿನಗಳ ಪರ್ಯಂತರ ನಾನು ಎಷ್ಟೆಷ್ಟೋ ದೇಹಗಳನ್ನ ಕೆಡಿಸಿದ್ದೇನೆ, ನನ್ನ ದೇಹ ಕೆಟ್ಟು ಹೋಗಿರುವಂತ ದೇಹ ಮಲ್ಲಮ್ಮ, ಇವತ್ತು ನಿನ್ನ ಕೃಪೆಯಿಂದ ನನ್ನ ದೇಹ ಪವಿತ್ರವಾಯಿತು ಅಂತ ತಿಳ್ಕೊಂಡು ವೇಶ್ಯೆ ಮಲ್ಲಮ್ಮನವರ ಪಾದಕ್ಕೆ ಬಿದ್ದು ಬೇಡಿಕೊಂಡ್ಲಂತ. ವೇಮನ ಅಂತ ನನ್ನ ತಪ್ಪಾಗಿದ್ದ ಅತ್ತಿಗೆ, ಇವತ್ತಿನಿಂದ ನನ್ನ ಒಳಗಿರ್ತಕ್ಕಂಥ ದುಷ್ಟ ಗುಣಗಳೆಲ್ಲವೂ ಹೋಗಿದೆ, ಮನಸ್ಸು ಕೆಟ್ಟಿತ್ತು, ಜಾರಿ ಹೋಗಿತ್ತು, ಆ ಮನಸ್ಸೆಲ್ಲದೂ ಕೂಡ ಪವಿತ್ರವಾಗಿದೆ. ಈ ನಿನ್ನ ಮೂಗುತಿಯಿಂದ ಇದು ನನಗೆ ಬೇಡ, ಈ ಮೂಗುತಿ ತೆಗೆದುಕೋ ಅಂತ ತಿಳ್ಕೊಂಡು ಒಳ್ಳೆ ಮರಳಿ ಮೂಗುತಿಯನ್ನು ಕೊಟ್ಟರು. ನೋಡ, ಆ ಮೂಗುತಿ ಒಳಗಷ್ಟು ಕಿಮ್ಮತ್ತದ ಅಂತ ತಿಳ್ಕೊಡುತ್ತೆ. ಅವ್ರ ಒಳನ ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗಿ ಸದ್ಬುದ್ಧಿಯನ್ನು ಹೇಳಿದವರು ಮಲ್ಲಮ್ಮ ತಾಯಿಯವರು ಅಂತ ಕರೀತಾರೆ. ಸದ್ಬುದ್ಧಿಗಳನ್ನು ಹೇಳಿದರು. ಅವಾಗ ಮಲ್ಲಮ್ಮನವ್ರು ಏನಂತ ತಿಳ್ಕೊಂಡ್ರೆ, ವೇಮಣ್ಣ ಕರ್ಕೊಂಡು ಹೊಕ್ಕಲ್ತನ ಮಾಡಬೇಕಾಗಿತ್ತು. ಮನೆ ಒಳಗೆ ವೇಮಣ್ಣ ಬರಮರಡ್ಡಿ ಕರ್ಕೊಂಡು ಹೊಕ್ಕಲ್ತನ ಮಾಡಬೇಕಾಗಿತ್ತು. ವೇಮಣ್ಣ ಕರ್ಕೊಂಡು ಊರೊಳಗೆ ಮಂದಿ ಎಲ್ಲ ಅಂತ ತಿಳ್ಕೊಂಡು ಅನ್ನ ಕತ್ತಿದ್ರ ಅಂತ ತಿಳ್ಕೊಂಡು, ಮತ್ತೆ ಮಾಡಿದ ಕೆಲಸ ಅಂತ ತಿಳ್ಕೊಂಡ್ ಬಳಿಕ ಅನ್ನ ಕತ್ತಿದ್ರಂತ. ಏನಂತ ಹೊಕ್ಕಲ್ತನ ಮಾಡ್ಬೇಕಾದ್ರೆ ಜನ ಅಂತಿರ್ತಾರಂಗ, ಬಾರಿ ಹೊಕ್ಕಲ್ತನ ಮಾಡ್ತಿ ಬಿಡಪ್ಪ ನೀ ಹಿಂಗ ಅಂತ ತಿಳ್ಕೊಂಡು ಅನ್ನೋರು ಇರ್ತಾರೆ ಜಗತ್ತಿನಾಗ. ಅವು ಹೊಲಕ್ಕೆ ಮನೆಗೆ ಹೋಗಿ ಬರೋದ್ರಾಗ ಯಾರೋ ಒಬ್ರು ಏನಂದ್ರಂತ, ಎದಕ್ಕೆ ಹೋಗಿದ್ದೆಪ್ಪ? ಹೊಲಕ್ಕೆ ಹೋಗಿದ್ದೆ. ಏನ್ ಮಾಡಿದ್ವು? ಇಲ್ಲ ಹಂಗ ಬಿತ್ತಕ್ಕೆ ಹೋಗಿದ್ವಿ. ಏನ್ ಬಿತ್ತಿದ್ದೆಪ್ಪ ಅಂತ ತಿಳ್ಕೊಂಡು, ಎಲ್ಲ ಹಿಂಗ್ ಬಿತ್ತಿದ್ವಿ. ನೀ ಏನ್ ಬಿತ್ತಿದ್ವು? ಏನು ಕವಡಿ ಬಿತ್ತಿದೆ, ಕವಡಿಕಾಯಿ ಬಿತ್ತಿದೆ ಅಂತ ತಿಳ್ಕೊಂಡಂದ್ರಂತ. ನೀ ಏನ್ ಬಹಳ ಚಲೋ ಬಿತ್ತ ಬಿಡಪ್ಪ, ಕವಡಿಕಾಯಿ ಬಿತ್ತ ಬಿಡಪ್ಪ ತಿಳ್ಕೊಂಡಂದ್ರಂತ. ಕಾಡು ಕವಡಿ ಬಿತ್ತ ಬಿಡಪ್ಪ ಅಂತ ತಿಳ್ಕೊಂಡಂದ್ರಂತ. ಹೌದು, ಹಿಂಗೆ ಅಪೇಕ್ಷೆ ಮಾಡೋದು ಜನ ಎಲ್ಲ ನೋಡ್ತಿರ್ತಿಲ್ಲ. ಸಮೋಸ ದಾರಿ ತಪ್ಪಿದ್ರಂದ್ರೆ ಮತ್ತೆ ಚಲೋ ಆಗೇನಪ್ಪ ಅಂದ ಬಳಿಕ ಅವ್ನು ಬಿಡಂಗಿಲ್ಲ. ಯಾಕಂದ್ರೆ ಒಂದಿಷ್ಟು ಬೆಳೆ ಬಿಟ್ಟಿದ ಮೇಲೆ ಮಸಿ ಎತ್ತಿತ್ತು ಅಂತ ತಿಳ್ಕೊಂಡ್ರೆ ಅದು ಮಸಿ ಹೋಗಂಗಿಲ್ಲ ರೀ, ಕಲಂಕ ಇದ್ದಿದ್ದ. ಅದು ಒಂದ್ಸಲ ಕಳುವು ಮಾಡಿದ ಅಂತ ತಿಳ್ಕೊಂಡ್ರೆ
ಕಳ್ಳ ಅಂತ ತಿಳ್ಕೊಂಡು ಅಪವಾದ ಬಂತು ಅಂತ ತಿಳ್ಕೊಂಡ್ರೆ ಮನೆಯೊಳಗೆ ನಮ್ಮ ಮನೆಯೊಳಗೆ ಅವ್ ಕಳ್ಳ ಬಂದನ ಅಂತ ತಿಳ್ಕೊಂಡ್ರೆ ನಾವು ಏನಂತೀವಿ, ಇವನ್ ಕೈ ಸುದ್ದಿಲ್ಲೋ ಮರೆ, ಅವ್ ಚಲೋ ಇರಲ್ಲಕ್ಕ, ಮೊದಲ ಕಳು ಮಾಡಿದ್ದ ಈ ಸುಲ ಆಗೇನ, ಆದ್ರೆ ಒಳ್ಳೆ ಬಂದ ಬಳಿಕ ಏನಂತೀವಿ, ಅವ್ ಸರಿ ಲೋ ಮರೆ, ಕೈ ಮನೆ ಕಳು ಮಾಡ್ಯಾನ, ಅವ್ರ ಮನೆಗೆ ಕಳು ಮಾಡಿ ಇವ್ರ ಮನೆಗೆ ಕಳು ಮಾಡ್ಯಾನ ಅಂತ. ಹಿಂಗ ಮನಸ್ಸು ಹಿಂಗ ಅಂತಿರ್ತೈತೆ. ಒಂದು ಸಲ ಬಂದಿರುವಂತ ಅಪವಾದ ಬಂತು ಅಂತ ತಿಳ್ಕೊಂಡ್ರೆ ಕಲಂಕ ಮತ್ತೆ ಮರಳಿ ಹೋಗೋದಿಲ್ಲ ಅಂತ. ಹಂಗ ಅವನಿಗೆ ಏನಾಕತ್ತಿದ್ರಂತ, ಏನ್ ಚಲೋ ಇದು ಮಾಡ್ತಿಪ್ಪ ಅಂತ ತಿಳ್ಕೊಂಡ ಬಳಿಕ ಏನ್ ಕಾಡ್ ಕೌಡಿ ಬಿತ್ತಕ್ಕೆ ಹೋಗಿದ್ದೆ ನಾನು, ಅಪಹಾಸ್ಯ ಮಾಡಿದ್ರಂತ. ಮನೆಗೆ ಬಂದ ಬಳಿಕ ಅವ್ರ ಅತ್ತಿಗೆ ಹೇಳಿದ್ರಂತ, ಅವ್ರ ಅತ್ತಿಗೆ ಹಿಂಗ ಮಲ್ಲಮ್ಮಗೆ ಹೇಳಿದಂತ, ಯಾಕೋ ಮುಖ ಸಪ್ ಮಾಡ್ಕೊಂಡಿಲ್ಲ, ಏನಾತ ಅಂತ ತಿಳ್ಕೊಂಡ ಬಳಿಕ, ಇಲ್ಲಮ್ಮ ಹೋಗಿ ಬರೋ ಮುಂದೆ ಜನ ನನಗೆ ಹಿಂಗ ಅನ್ನಕತ್ತಾರ, ಏನಂತಾರ, ಕಾಡ್ ಕೌಡಿ ಬಿತ್ತಕ್ಕೆ ಹೋಗಿದ್ದ ಏನಂತ ತಿಳ್ಕೊಂಡು ಅನ್ನಕತ್ತಾರ. ಹೌದನ? ಹಂಗಂದ್ರ ಅವ್ರು ಹೊಂದಿದ್ದು ಸತ್ಯ ಮಾಡಿ ತೋರ್ಸೋಣ ಅಂದ್ರಂತ ಆಕೆ. ಅವ್ರ ಏನಂದಾರಲ್ಲ, ಅವ್ರ ಕಾಡ್ ಕೌಡಿನ ಬಿತ್ತಂತ ತಿಳ್ಕೊಂಡು ಅಂದಾರಲ್ಲ, ನಾವು ಕಾಡ್ ಕೌಡಿನ ಅವ್ರ ಮಾತು ಸುಳ್ಳು ಮಾಡೋದು ಬೇಡ, ಅವ್ರ ಮಾತು ಸತ್ಯ ಮಾಡೋಣ, ನಡಿ ಹೊಲ್ದಕ್ಕೆ ಹೋಗಿ ಕಾಡ್ ಕೌಡಿ ಬಿತ್ತಿ ಬರೋಣ ಅಂತಂದ್ರಂತ. ಶರಣರ ಕಾಡ್ ಕೌಡಿ ಅದು ಗೊತ್ತಾಕೈತಿ, ಅದು ಕಾಡಿ ಕೌಡಿ ಅಂತ ತಿಳ್ಕೊಂಡ್ರೆ ಇಷ್ಟಿಷ್ಟು ಕಾಯಿ ಬೀಳ್ತೈತಿ, ಇಷ್ಟಿಷ್ಟು ಕಾಯಿ ಇರ್ತೈತಿ, ಒಂದಾಗ ಬಳ್ಳಿ ಇರ್ತೈತಿ. ಈ ಕಡೆ ನಮ್ಮ ಭಾಗದಾಗಿಲ್ಲ, ಅದು ಆ ಕಡೆ ಮಲೆನಾಡು ಕಡೆ ಜಾಸ್ತಿ ಇರ್ತೈತಿ. ಎಲ್ಲರೂ ಹಿಂಗ ಅಂತ ತಿಳ್ಕೊಂಡು ಅಂದಾರಂದ ಬಳಿಕ ನಾವು ಕಾಡ್ ಕೌಡಿನ ಬಿತ್ತಾನ ಹೋಗೋ ನಡಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರ ಅಂತ ತಿಳ್ಕೊಂಡ್ರ ಹೋಗಿ ಹೊಲ್ದಾಗ ಕಾಡ್ ಕೌಡಿನ ಬಿತ್ತಿದ್ರಂತ. ಕಾಡ್ ಕೌಡಿ ಬಿತ್ತಿದ್ರಂತ. ಅವಾಗ ಬಿತ್ತಿದ ಬಳಿಕ ಹೊಲ ತುಂಬೆಲ್ಲ ಕಾಡ್ ಕೌಡಿ ಬೆಳೆ ಎಲ್ಲ ಬೆತ್ತು, ಕಾಡ್ ಕೌಡಿ ಚಲೋ ಆಗಕತ್ತಿತ್ತು, ಚಲೋ ಬೆಳೆಯಕತ್ತಿತ್ತು. ಅದನ್ನ ಏನಂತ ತಿಳ್ಕೊಂಡ್ರ ಒಂದು ದಿನ ಮಲ್ಲಮ್ಮ ತಾಯಿಯವರು ಏನ್ ಮಾಡಿದ್ರ ಅಂತ ತಿಳ್ಕೊಂಡ್ರ ಕಾಡ್ ಕೌಡಿ ಹೊಲದಾಗ ಬೆಳೆದೈತಲ್ಲ ಅಂದ ಬಳಿಕ ಹೊಲದಾಗ ಹೋಗಿ ಕುತ್ಕೊಂಡು ನೋಡಾಕತ್ತಿದ್ರಂತ, ಎಷ್ಟು ಚಲೋ ಬೆಳೆದೈತಲ್ಲ ಅಂತೇಳಿ, ಎಷ್ಟು ಚಲೋ ಬೆಳೆದೈತಲ್ಲ ಅಂತ ತಿಳ್ಕೊಂಡು ಹೋಗಿ ನೋಡಕ್ ಹೋದ್ರಂತ. ನೋಡಕ್ ಹೋದ ಬಳಿಕ ಹೊಲ್ದಾಗ ಕುತ್ಕೊಂಡಿದ್ರಂತ. ಹೊಲ್ದಾಗ ಕುತ್ಕೊಂಡಿದ್ದು ನೋಡಕ್ ಬಹಳ ಚಂದ ಬೆಳೆದೈತಿ ಕಾಡ್ ಕೌಡಿ ಅಂತೇಳಿ. ಪಕ್ಕದ ಊರದ ಒಬ್ಬ ಹೆಣ್ಮಗಳು, ಪಕ್ಕದ ಊರಿನ ಒಬ್ಬ ಹೆಣ್ಮಗಳು ಗಂಡ ಹೆಂಡತಿ ದಿನ ಗುದ್ದಾಡ್ತಿದ್ರಂತ. ಅವ್ರು ದಿನ ಗುದ್ದಾಡ್ಯಾರಂತ. ಕೆಲವೊಬ್ರು ಗುದ್ದಾಡ್ತಿರ್ತಾರೆ, ಒಟ್ಟ ಸಮಾಧಾನ ಇರಂಗಿಲ್ಲ. ಎಷ್ಟರ ನೀವು ಏನಾರ ಮಾಡ್ರಿ, ಒಟ್ಟು ಜಗಳ ಆಡಿದ್ರೆ ಸಮಾಧಾನ ಆಕಿರ್ತದೆ ಕೆಲವ್ರಿಗೆ. ಏನ್ರಿ ಒಬ್ಬ ಅಂತಿದ್ನಂತ, ಜಗಳ ಹಾಡಿ ಏನಂತ ತಿಳ್ಕೊಂಡಂತಂದ್ರ ಹೆಂಡತಿ ಕೂಡ ಜಗಳ ಆಡಿ ಹೊಂಟಿದ್ದ. ಜಗಳ ಆಡಿ ಹೋಗ್ಬೇಕಾದ್ರೆ ಏನಂದ, ಸತ್ರ ಈ ಮನೆಗೆ ಬರಗ್ಲಂತ ಹೋದವ. ಏನಂದ ಹೋದ, ಹೆಂಡತಿ ಕೂಡ ಜಗಳ ಆಡ್ಯಾನ, ಮನೆ ಬಿಟ್ಟು ಹೋಗ್ಬೇಕಾರ ಸತ್ರ ಈ ಮನೆಗೆ ಬರಗಿಲ್ಲ ಅಂತ ತಿಳ್ಕೊಂಡ್ ಏನ್ ಮಾಡಿದ, ಹನುಮಪ್ಪನ ಕುಡಿತಕ್ಕೆ ಹೋಗಿ ಕುಂತ. ಹನುಮಪ್ಪನ ಕುಡಿತಕ್ಕೆ ಕುಂತ 3 ಗಂಟೆ ಆದ್ರೆ ಯಾರ ಕರೀತಾರ ಏನಂತ ತಿಳ್ಕೊಂಡ. ಆ ಮನೆಯಾಗಿದ್ದ ಹೆಣ್ಮಗಳು ಹೆಣ್ತಿ ಏನಂದು, ಹುಡುರ್ನ ಪಡ್ರನ್ನ ಕರೆಯಕತ್ತಿದ್ಲ ಅಂತ ತಿಳ್ಕೊಂಡ್ ಗಟ್ಲೆ ನನ್ನ ಕರೆಯಕತ್ತಾರನಂತದ್ದನ್ ತಗೋಗಿ ಏನು ಸತ್ರ ಬರಗಿಲ್ಲ ಅಂತ ತಿಳ್ಕೊಂಡ್ ಮತ್ತೆ ನನ್ನ ಕರೆಯಕತ್ತಾರನಂತ ಕೇಳ್ತಿದ್ ನಾನು. ಅಷ್ಟು ಚಿಮಾರಿ. ಹಾಗಾಗಿ 3 ಗಂಟೆ ಆತು, 4 ಗಂಟೆ ಆತು, ಒಟ್ಟ ಬರೋಗಿಲ್ಲ ಅಂತ ತಿಳ್ಕೊಂಡ ಅವ ಏನ್ ಮಾಡ್ದ, ಆ ಕಡೆಯಿಂದ ತಮ್ಮ ಮನೆ ಕಡೆಯಿಂದ ಯಾರು ಬರ್ತಿದ್ರಲ್ಲ, ಅಲ್ಲ ನಾನು ಹೆಂಡ್ತಿ ಕೇಳಿಲ್ಲ ಅಂತಿದ್ನ. ಮತ್ತೆ ಗುದ್ದಾಡನ ಅಷ್ಟತನ ಗುದ್ದಾಡನ, ಜಗಳ ಮಾಡ್ಯಾನ ಅಂತ ತಿಳ್ಕೊಂಡ್ರ ನನ್ನ ಹೆಂಡ್ತಿ ಕೇಳಿದನ, ಕರ್ದನ. ಇಲ್ಲ ಬಿಡಪ್ಪ ನೀನ್ ಏನಕ್ಕೆ ಕೇಳಿಲ್ಲ, ಆಕೆ ಹೊಲಕ್ ಬುತ್ತಿ ಕಟ್ಕೊಂಡು ಹೋದ್ಲಂದಂತ. ಹೆಂಗ್ ಮಾಡೋದು ಅಂತ ತಿಳ್ಕೊಂಡಂತ. ರಾತ್ರಿಗೆ ಹೊತ್ತಾತಂತ ಹೋಗೋತ ಹೊಂಟ ರಾತ್ರಿಗೆ ಎತ್ತ ತಿಳಿತತ್ತ ಹೊಂಟಿದ್ದ. ಹೋಗ್ಬೇಕಾದ್ರೆ ಏನ್ ಮಾಡಿದ, ರಾತ್ರಿ ಹೊತ್ತು ಗೊತ್ತಾಗ್ಲಿಲ್ಲ, ದಾರಿ ಒಳಗೆ ನಡ್ಕೊಂತ ಹೋಗ್ಬೇಕಾದ್ರೆ ಎಡಿ ಬಿದ್ದ. ಎಡಿ ಬೀಳೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರ, ಎಡಿ ಬಿದ್ನಲ್ಲ ಇವನು ಅಂತ ತಿಳ್ಕೊಂಡು ಹೋಗಿ ಹೊಳೆ ನೋಡಿದ. ಹಿಂಗ ಕಲ್ಲು ಎತ್ತು, ಕಲ್ಲು ತೆಗದ್ರಾಗ ಆ ಕಲ್ಲಿನ ಬುಡಕ ಒಂದು ಬಂಗಾರ ತಪಾಲಿತ್ರಿ. ಏನಿತ್ರಿ? ಬಂಗಾರ ತಪಾಲಿತ್ತು. ಹಿಂಗ ನೋಡಿದಲ್ಲಿ ಇವನು ಬಂಗಾರ ತಪಾಲಿ ಐತೆ ಅಂತ ತಿಳ್ಕೊಂಡು ಏನ್ ಮಾಡಿದ, ತಗೊಂಡು ಹೊಂಟಿದ್ದೀನ್ರವ, ಸತ್ರ ಬರಗಿಲ್ಲ ಅಂತ ತಿಳ್ಕೊಂಡಿದ್ನಲ್ಲ, ಸೀದ ಮತ್ತೆ ಹೊಳೆ ಮನೆಗೆ ಬಂದ. ಬಂಗಾರ ತಗೊಂಡು ಮನೆಗೆ ಬಂದ. ಮನೆಗೆ ಬರೋದ್ರಾಗ ಹೆಂಡತಿ ಏನ್ ಮಾಡಿದ್ಲು ಅಂತ ತಿಳ್ಕೊಂಡ್ರೆ, ಅವಾಗ ಹಿಂಗ್ ಬಂಗಾರ ತಗೊಂಡು ಸರಿ ಕದ ತೆಗಿ ಅಂತ ತಿಳ್ಕೊಂಡ್, ಯಾಕೆ ಬಂದಿ ಅಂತ ತಿಳ್ಕೊಂಡು, ಸತ್ರ ಬರಗಿಲ್ಲ ಅಂತ ತಿಳ್ಕೊಂಡಿದ್ದು ಯಾಕೆ ಬಂದಿದೆ, ಮೊದಲು ಕದ ತೆಗಿ ಆಮೇಲೆ ಹೇಳ್ತಂದಂತ. ಹಂಗ ಅನ್ನೋದ್ರಾಗ ಒಳಗೆ ಹೋಗಿ ಬಂಗಾರ ತಪಾಲಿ ಐತಿ ಹಿಂಗ ಅಂತ ತಿಳ್ಕೊಂಡೊಂದು ಬಳಿಕ ಹೆಣ್ಮಗಳು ಅಂದ್ಲು, ಇನ್ನೊಂದ್ಸಲ ಹೋಗಿ ಎಡಿ ಬೀಳೋ ಇನ್ನೊಂದು ತಪಾಲಿ ಐತೆ ನೋಡಂದು. ಇನ್ನೊಂದ್ಸಲ ಇನ್ನೊಂದ್ಸಲ ಎಡಿ ಬೀಳ್ ನೋಡೋಣ, ಇನ್ನೊಂದು ತಪಾಲಿ ಸಿಗುತ್ತಾನೆ ಹೋಗಂತಂದ. ಹೆಂಗಿರ್ಬೇಕು? ನಾವಾಗ ಸುಮ್ಮನೆ ಇರ್ತೈತಿ ನಮ್ಮ ಸಂಸಾರ ಅಂದ್ರೆ ಹಂಗಿರ್ತೈತಿ. ಹಂಗ ನನ್ನ ಮ್ಯಾಗಳ ಮಾತಿಗೆ ಅಟ್ಟ ಹಿಂಗ ಅಂತ ತಿಳ್ಕೊಂಡು ಅಂತಿರ್ತೈತಿ. ಆದ್ರೆ ನಿಜವಾದ ಸಂಸಾರ, ಗಟ್ಟಿಮುಟ್ಟು ಸಂಸಾರ ಮಾಡಕ್ ನಮಗೆ ತಯಾರಿ ಬರೋಲ್ದು. ಗಟ್ಟಿಮುಟ್ಟು ಸಂಸಾರ ಮಾಡಬೇಕು. ಶರಣ ಸಂಪ್ರದಾಯ ಒಳಗ ಎಷ್ಟು ಕಷ್ಟಗಳು ಬಂದ್ರು ಕೂಡ ಸಹಿಸ್ಕೋಬೇಕು. ಮಲ್ಲಮ್ಮನಿಗೆ ಬಂದಿರ್ತ ಕಷ್ಟ ನಿಮಗೆ ಯಾರಿಗೆ ಬಂದಿಲ್ಲ, ಹೌದಲ್ಲ? ಅದಕ್ಕೆ ಮಲ್ಲಮ್ಮನವ್ರ ಕಷ್ಟಗಳನ್ನ ಅನುಭವಿಸ್ಬೇಕು. ನಮಗೆ ಸಿಕ್ಕಿರುವಂತ ಅತ್ತಿ ದೇವತೆ ಅಂತ ತಿಳ್ಕೊಬೇಕು ನೀವು. ನಮಗೆ ಸಿಕ್ಕಿರುವಂತ ಅತ್ತಿ ದೇವತೆ ಇದ್ದಂಗ ಅದಳ ಅಂತ ತಿಳ್ಕೊಂಡು ಅನ್ಕೋಬೇಕು ನೀವೆಲ್ಲ. ಅವ್ರ ಅತ್ತಿಯವ್ರು ಏನಂತ ತಿಳ್ಕೊಂಡ್ರ, ಮನ್ಯಾಗ ಅತ್ತಿ ಒಂದ್ ಕಡೆ ಇರ್ತಾಳ ಏನ್ರಿ, ಹಿತ್ತಲ ಬಾಲ್ದಾಗ ಸೊಸಿ ಕುಂತಿರ್ತಾಳ, ಅತ್ತಿ ಮುಂದಲ ಬಾಲ್ದಾಗ ಕುಂತಿರ್ತಾಳಂತ. ಕುಂತಾಗ ಏನಂತ ತಿಳ್ಕೊಂಡು ಅತ್ತಿಯವ್ರು ಮಾತಾಡ್ತಿರ್ತಾರ, ಸೊಸಿಯವ್ರು ಮಾತಾಡ್ತಿರ್ತಾರಂತ. ಏನಂತ, ನಮ್ಮ ಅತ್ತಿ ಅಂದ್ ಸಾಯ್ತೈತೆ ಏನೋ ಗೊತ್ತಿಲ್ಲ, ನಮ್ಮ ಅತ್ತೆ ಸತ್ಯಂದ ನಮ್ಮ ಮನೆ ಉದ್ಧಾರ ಆಕೈತೆ ಅಂತ.
ಸೊಸಿ ಅಂತಿರ್ತಾಳಂತ ನಮ್ಮ ಅತ್ತಿ ಅಂದ್ ಸಾಯ್ತೈತೆ ಅವತ್ತ ನಮ್ಮ ಮನೆ ಉದ್ದಾರ ಆಕೈತೆ ಅಂತ ತಿಳ್ಕೊಂಡು ಹಾಕಿ ಅಂತಿರ್ತಾಳಂತ. ಹತ್ತಿ ಅವ್ರವ್ರು ಕೂಡ್ಕೊಂಡು ಅವ್ರು ಅಂತಿರ್ತಾರಂತ. ನಮ್ಮ ಸೊಸಿ ಎಂದು ಬಂದೈತೆ ಅವತ್ತು ಬಂದಲ್ಲಿಂದ ನಮ್ಮ ಮನೆ ಹಿಂಗಾಗೈತೆ ನೋಡಂತ ಹಾಕಿ ಅಂತಿರ್ತಾಳಂತ. ಏನು ವಿಚಿತ್ರ. ಹಂಗೆ ಅನ್ಕೊಳಂಗಿಲ್ಲ. ಮತ್ತೆ ಬಹಳ ಚೆನ್ನಾಗಿ ಅಂತ ತಿಳ್ಕೊಂಡು ಅಂತಿರ್ತಾರ. ಹೆಂಗ ಅಂತ ತಿಳ್ಕೊಂಡ್ರೆ ಅತ್ತಿ ಜೀವನ ಅತ್ತಿಯನ್ನು ಚೆನ್ನಾಗಿ ನೋಡ್ಕೊಂಡ್ರಲ್ಲ ಕರೆ. ಅತ್ತಿ ಸತ್ತು ಬಳಿಕ ಮತ್ತೆ ಪುಣ್ಯತಿಥಿ ಅಂತ ಮಾಡ್ತಿರ್ತಾರ. ಗೊತ್ತಲ್ಲ, ಪುಣ್ಯತಿಥಿ ಮಾಡ್ತಾರೆ ನಮ್ಮ ಕಡೆ, ನಿಮ್ಮ ಕಡೆ ಮಾಡ್ತಾರಲ್ಲ. ಮತ್ತೆ ಅತ್ತಿ ಹೆಸರ್ಲೆ ಚಲೋ ಸೀರೆ ತರ್ತಾರ. ತಮಗ್ ಹುಡಾಕದ್ರಿ ಅದ ಅತ್ತಿಗಲ್ರಿ. ತಮಗ್ ಹುಡಾಕದ ಅತ್ತಿ ಇದ್ದಾಗ ಒಂದು ಸೀರೆ ಕೊಟ್ಟಿಲ್ಲ, ಚಂದ ಹುಣ್ಣಾಕ್ ಕೊಟ್ಟಿಲ್ಲ. ಅಲ್ಲ, ಕೆಲವೊಬ್ರು ಕೊಟ್ಟಾರ, ಚಂದ ನೋಡ್ಕೊಂಡಾರ್ರಿ. ಕೆಲವೊಬ್ರು ಭಾಳ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅವ್ರ ಪುಣ್ಯ. ಯಾಕಂದ್ರೆ ಅವ್ರು ಚಲೋ ಸ್ವಸ್ಥರು ಸಿಗ್ಬೇಕಾದ್ರೆ ಅವ್ರ ಪುಣ್ಯ ಇರ್ತೈತೆ. ಅವ್ರಪ್ಪ ಏನಂತ ತಿಳ್ಕೊಳೋದು ಜೋತ್ರ ಪೆಟ್ಟ ಸುತ್ತಿರ್ತಾನ್ರಿ. ಇವ ಮಗ ಏನ್ ಮಾಡ್ತಾನ, ಪ್ಯಾಂಟ್ ಶರ್ಟ್ ತಂದ್ಬಿಡ್ತಾನ. ತನಗ್ ಬೇಕಾಗಿರ್ತೈತಿಲ್ಲ. ಅವ್ರ ಅಪ್ಪ ಸುತ್ತಿರ್ತಾರ ಹಿಂಗಿಲ್ಲ. ಮತ್ತು ಅವ್ರವು ಏನು ಅತ್ತಿ ಏನಂತ ತಿಳ್ಕೊಂಡ್ರೆ ಅವ್ರ ಅತ್ತಿ ಬಾ ಇವರು ಇಲ್ಕಲ್ ಸೀರೆ ಉಟ್ಕೊಂಡಿರ್ತಾರೆ. ಇವ್ರು ತಮ್ಮ ಬೇಕಾದ ಉಟ್ಕೊಂತಾರೆ. ಇವನ್ ತರದು ಮಾಡಿದ್ರಿ. ಏನ್ ಮಾಡಿದ್ರಿ? ನಮ್ಮ ಅತ್ತಿ ತಿತ್ತಿ ಭಾಳ ಮಂದಿ ಚಲೋ ಮಾಡಿದ್ರು. ನಾವು ಭಾಳ ಚಲೋ ಮಾಡಿದ್ರು ನಮ್ಮ ಅತ್ತಿ ತಿತ್ತಿ ಅಂತ ತಿಳ್ಕೊಳಂತ. ಹೌದಲ್ಲ? ಅವ್ರಿಗೆ ಬಂದಿರುವಂಥ ಕಷ್ಟ ನಷ್ಟಗಳು. ಅದಕ್ಕೆ ಸಾಕಷ್ಟು ಮಂದಿ ಏನಂತ ತಿಳ್ಕೊಂಡ್ರೆ ಹಿಂಗೆ ಇರ್ತೈತೆ ಸಂಸಾರದಾಗ ಇರೋದ. ಯಾರೋ ಗುದ್ದಾಡಿದ್ರು ಪಕ್ಕದ ಊರವರು, ಸಿದ್ದಾಪುರದ ಪಕ್ಕದ ಊರವ್ರು ಏನು ಮಾಡಿದ್ರು, ಗುದ್ದಾಡಿ ಅವು ದಿನ ಬೇಯವಂತ, ಹೊಡೆಯವಂತ, ಬಡೋದು ಹಿಂಗೆ ತಿಳ್ಕೊಂಡು ಅವ್ರತ್ತೆ ಹಿಂಗೆ ಮಾಡಾವ. ಎಷ್ಟೋ ಮಂದಿ ಬಡದಾಡಿ ಮನೆಗೆಲ್ಲ ಇದಾಗಿರ್ತೈತಿ. ಆದ್ರೆ ಬಡದಾಡುವುದರಿಂದ ನಮ್ಮ ಮನೆತನ ಅಭಿವೃದ್ಧಿ ಆಗಂಗಿಲ್ಲ. ಜಗಳ ಆಡುವುದರಿಂದ ನಮ್ಮ ಮನೆತನ ಏನು ಉತ್ತರೋತ್ತರ ಅಭಿವೃದ್ಧಿ ಆಗಂಗಿಲ್ಲ. ನೆನಪಿರಬೇಕು, ಜಗಳ ಎಲ್ಲಿ ಹುಟ್ಟ್ಯದ, ಜಗಳವನ್ನ ಇಲ್ಲ ಗಂಡ ಸರ್ಕೋಬೇಕು. ಏನಾಗಬೇಕು ನೆನಪಿರ್ಲಿ, ಗಂಡ ಹೆಂಡತಿ ಹೆಂಗಿರ್ಬೇಕಂತ ತಿಳ್ಕೊಂಡ್ರೆ, ಗಂಡ ಬೆಲ್ಲ ಆದಾಗ ಹೆಂಡತಿ ಏನಾಗ್ಬೇಕ್ರಿ? ಏನಾಗ್ಬೇಕು? ಗಂಡ ಬೆಲ್ಲ ಆದಪ್ಪ, ಹೆಂಡತಿ ಏನಾಗಬೇಕು? ಮೆಣಸಿನ್ಕಾಯಿ ಆಗ್ಬೇಕು. ಹೆಂಡತಿ ಮೆಣಸಿನ್ಕಾಯಿ ಆದಾಗ ಗಂಡ ಬೆಲ್ಲ ಆಗ್ಬೇಕ್ರಿ. ಅಂದ್ರೆ ಹಂಗಿರ್ತೈತ್ರಿ, ಚಂದ ಇರ್ಬೇಕ್ರಿ. ಮತ್ತು ಒಬ್ರಿಗೊಬ್ರು ಗುಲಾಮ್ ಜಾಮ್ ನೋಡ್ರಿ, ಮೆಣಸಿನ್ಕಾಯಿ ತಿಂದು ಒಳ್ಳೆ ಮೆಣಸಿನ್ಕಾಯಿ ತಿಂದ್ರೆ ಏನಾಕೈತಿ ಹೇಳ್ರಿ? ಮತ್ತೆ ಖಾರ ಆಕೈತೆ. ಅದಕ್ಕೆ ಮೆಣಸಿನ್ಕಾಯಿ ತಿಂದ ಬಳಿಕ ಗುಲಾಮ್ ಜಾಮ್ ತಿನ್ಬೇಕ್ರಿ, ಅಂದ್ರೆ ಖಾರ ಹೋಗೈತಿ. ಹಂಗ ಮೆಣಸಿನ್ಕಾಯಿ ತಿಂದ ಬಳಿಕ ಬೆಲ್ಲ ತಿನ್ಬೇಕು, ಅಂದ್ರೆ ಅದು ಇರ್ತೈತಿ. ಅಂದ್ರೆ ಗಂಡ ಜಗಳ ಆಡ್ಯಾನಪ್ಪ ಅಂತ ತಿಳ್ಕೊಂಡ್ರೆ, ಗಂಡ ಒಂದ್ಸಲ ಮೆಣಸಿನ್ಕಾಯಿ ಆದಾಗ ನೀವು ಬೆಲ್ಲ ಆಗ್ಬೇಕು, ನೀವು ಮೆಣಸಿನ್ಕಾಯಿ ಆದಾಗ ಗಂಡ ಬೆಲ್ಲ ಆಗಿರ್ಬೇಕು. ಅಂದ್ರೆ ಒಬ್ರಿಗೊಬ್ರು ಚಂದ ಇರ್ತೈತಿ ಸಂಸಾರ. ಅದಕ್ಕೆ ಹಂಗಿದ್ದಾಗ ಚಲೋ ಇರ್ತದದು. ಮತ್ತಿಲ್ಲಪ್ಪ ಅವ್ರ ಎತ್ತಿ ಎರಿಗೆಳತಿ ಕ್ವಾಣಕ್ಕೆ ಎರಿಗೆಳತಿ ಅಂದ್ರೆ ಏನು ಮಾಡೋದು? ಇಜ್ಜೋಡ್ ಆಗ್ತೈತಿ ಸಂಸಾರ. ಅದಕ್ಕೆ ಆ ರೀತಿ ಒಳಗೆ ನಡಿಬಾರ್ದು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ. ಹಂಗ ಜಗಳ ಆಡುವುದು ಅಂತ ತಿಳ್ಕೊಂಡು, ಜಗಳ ಆಡಿದ ಹೊಡಿತಿದ್ದ ಆ ಹೆಣ್ಮಗಳು ಹೊಡೆಯೋದು ತಾಳಾರ್ದ ಏನು ಮಾಡಿದ್ಲು? ತವ್ರ ಮನೆಗೆ ಹೊಂಟಿದ್ಲಂತ. ತವ್ರ ಮನೆಗೆ ಬಡದ ಬಳಿಕ ಯಾವಾರು ಏನೇ ತಿಳ್ಕೊಂಡ ಶರಣರ ನೆನಪಿರ್ಲಿ, ಆ ಹೆಣ್ಮಗಳು ತವ್ರ ಮನೆಗೆ ಹೋಗೋದ್ರೊಳಗ ತವ್ರ ಮನೆಗೆ ಹೋಗಿ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು, ಸಾಯ್ಬೇಕಂತಿದ್ಲಂತ. ಇರಬಾರ್ದು ನಾನು ಅಂತ ತಿಳ್ಕೊಂಡಂದಿದ್ಲಂತ. ನಾವು ಮನೆಯೊಳಗೆ ಇರಬಾರ್ದು, ಸಾಯ್ಬೇಕು, ನಾನು ಸಾಕಾಗಿ ಹೋಗ್ಯದ. ಗಂಡನ ಒಂದು ಕಿರಿಕಿರಿ, ಗಂಡನ ಬಡಿಯೋದು ತಾಳಲಾರೆ ನಾನು. ಗಂಡನ ಹೊಡೆತವನ್ನ ತಾಳಲಾರ್ದ ನಾನು ಏನಾಗ್ಯದ ಹೋಗ್ಬಿಡ್ಬೇಕಂತ ತಿಳ್ಕೊಂಡು, ಎಲ್ಲರೂ ಸಾಯ್ಬೇಕಂತ ತಿಳ್ಕೊಂಡು ಅನ್ಕೊಂಡಿರ್ತಾರೆ. ಶರಣರ ನೆನಪಿರ್ಲಿ, ನಮಗೊಂದು ದಿನ ಈಗ ಕಷ್ಟ ಬಂದೈತಿ. ಕಷ್ಟ ಬಂದಾಗ ಮುಂದೊಂದು ದಿನ ನಮಗೆ ಒಳ್ಳೆಯ ದಿನ ಬಂದೇ ಬರುತ್ತೆ ಅನ್ನುವಂತ ನಮಗೆ ಭರವಸೆ ಇಟ್ಟುಕೊಂಡು, ನಂಬಿಕೆ ಇಟ್ಟುಕೊಂಡು ಸಂಸಾರ ಮಾಡ್ಬೇಕು. ಈಗ ಸದ್ಯ ಕಷ್ಟ ಬಂದದ, ಇದೇ ಕಷ್ಟ ಯಾವಾಗ್ಲೂ ಇರ್ತದ ಅಂತ ತಿಳ್ಕೋಬಾರದು. ಈ ಕತ್ತಲದ, ಈ ಕತ್ತಲು ಯಾವಾಗಲೂ ಕತ್ತಲವಾಗಿರಂಗಿಲ್ಲ. ಬೆಳಕು ಬೆಳಕು ಬಂದೇ ಬರ್ತದೆ. ನೀವ್ ಅಂತೀರಿ ಎಷ್ಟು ದಿನ ರೀ ಅಜ್ಜಾರ, ನಮ್ಮ ಮಾತಿನ ಗಟ್ಟಿಮುಟ್ಟಿ ಅದಾಳ್ರಿ, ಏನ್ ಸಾಯ್ಬೇಕ್ರಿ ಆಕಿ ಅಂತಿರ್ತಾರೆ. ನಮ್ಮ ಮಾತಿನ ಗಟ್ಟಿಮುಟ್ಟಿ ಅದಾಳ, ಆಕೆ ಯಾವಾಗ ಸಾಯ್ಬೇಕ್ರಿ, ನಾವ್ಯಾವಾಗ ಚಂದಾಗಿರ್ಬೇಕಂತ ತಿಳ್ಕೊಂಡು ಅಂತಿರ್ತೈತಿ ಮಂದಿನ. ಹಂಗೆಲ್ಲ ಬರ್ತಿರ್ತೈತೆ. ಸ್ವೀಕಾರ ಮಾಡಬೇಕು. ಕಷ್ಟಗಳನ್ನ ಸ್ವೀಕಾರ ಮಾಡಿದಾಗ ಮುಂದೊಂದು ದಿನ ನಮಗೇನಂತ ತಿಳ್ಕೊಂಡ್ರೆ ಒಳ್ಳೆಯ ದಿನಗಳು ಬಂದೇ ಬರ್ತಾವ. ಆ ಒಳ್ಳೆ ದಿನಗಳನ್ನಕ್ಕಾಗಿ ಇದಕ್ಕಿಂತ ಚಲೋ ಒಳ್ಳೆ ದಿನ ಸಿಗುತ್ತಾವ, ಒಳ್ಳೆ ದಿನಗಳು ಸಿಗುತ್ತಿರ್ತಾವ. ಅದಕ್ಕೆ ಕಷ್ಟಗಳು ಬಂದಾಗ ಅವುಗಳನ್ನು ಸ್ವೀಕಾರ ಮಾಡೋದು.